ಇತ್ತೀಚೆಗಷ್ಟೇ ಬಜೆಟ್ನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಯೂನಿವರ್ಸಿಟಿಯ ಟೌನ್ಶಿಪ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅಂದರೆ ಇದು ಇಂದು ನೆನ್ನೆಯ ಪ್ಲಾನ್ ಅಲ್ಲ. ಈ ಪ್ಲಾನ್ ಅನ್ನು ಮಾಡಿರೋದು ಕರ್ನಾಟಕದ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರಾದ ಅರವಿಂದ್ ಬೆಲ್ಲದವರು. ಮೆಟ್ರೋ ನಗರಗಳ ಆಚೆಗೂ ಕೂಡ ವಿಶ್ವ ದರ್ಜೆಯ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಿಸಬೇಕು, ಪ್ರಾದೇಶಿಕ ಅಭಿವೃದ್ಧಿಯನ್ನು ಈ ಮೂಲಕ ಸಾಧಿಸಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ಅವರು ಹಿಂದಿನಿಂದಲೂ ಕಂಡವರು. ಹಾಗಾಗಿ ಈಗಾಗಲೇ ಭಾರತದಲ್ಲಿ ಯಶಸ್ಸು ಕಂಡಂತಹ ವಿಶೇಷ ಆರ್ಥಿಕ ವಲಯಗಳ ಮಾದರಿಯಲ್ಲೇ ವಿಶೇಷ ಶಿಕ್ಷಣ ವಲಯವನ್ನು ಸ್ಥಾಪಿಸೋದು ಇದರ ಮೂಲ ಉದ್ದೇಶ. ಉತ್ತರ ಕರ್ನಾಟಕವನ್ನು ನಾಲೆಜ್ ಹಬ್ ಆಗಿ ರೂಪಿಸೋಕೆ ಧಾರವಾಡವೇ ಪ್ರಶಸ್ತ ಸ್ಥಳ ಅಂತ ಗುರುತಿಸಿರುವ ಅವರು 2024ರಲ್ಲಿ ಅಂದರೆ ಈ ಯೋಜನೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ನೀತಿ ಆಯೋಗದ ಉಪಾಧ್ಯಕ್ಷರನ್ನು ಭೇಟಿ ಮಾಡಿ ಸಲ್ಲಿಸಿದ ಪ್ರಸ್ತಾವನೆಗೆ ಪ್ರಶಂಸೆ ಸಹ ವ್ಯಕ್ತ ಆಗಿತ್ತು. ಈ ದೀರ್ಘಕಾಲದ ಹೋರಾಟ ದೂರದೃಷ್ಟಿಯ ಯೋಜನೆಯ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸುದ್ದಿ ಮಾಡಿದ್ವು. 2026ನೇ ಸಾಲಿನ ಆಯವ್ಯಯದಲ್ಲಿ ಯೂನಿವರ್ಸಿಟಿ ಟೌನ್ಶಿಪ್ ಪರಿಕಲ್ಪನೆ ಅಧಿಕೃತವಾಗಿ ಘೋಷಣೆಯಾಗಿದೆ. ಇದು ಅರವಿಂದ್ ಬೆಲ್ಲದವರ ಹಲವು ವರ್ಷಗಳ ಪರಿಶ್ರಮ, ನಿರಂತರ ಕಾಳಜಿ, ಕೇಂದ್ರ ಸರ್ಕಾರದ ಬಲಿಷ್ಠ ನಾಯಕತ್ವಕ್ಕೆ ಸಂದಂತ ಜಯ ಅಂತ ಹೇಳ್ಬೋದು. ಒಟ್ಟಾರೆ ವಿಶಿಷ್ಟ ಆಲೋಚನೆಯನ್ನು ಗುರುತಿಸಿ ಅದಕ್ಕೆ ಒತ್ತು ಕೊಟ್ಟಿದೆ ಕೇಂದ್ರ ಸರ್ಕಾರ. ಆ ವಿಶಿಷ್ಟವಾದಂಥ ಆಲೋಚನೆಯನ್ನು ಮಾಡಿದ್ದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರಾಗಿರುವಂಥ ಹಾಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅರವಿಂದ್ ಬೆಲ್ಲದವರು. ಹಾಗಾಗಿ ಭಾರತವನ್ನು ಜಾಗತಿಕ ಶಿಕ್ಷಣದ ಶಕ್ತಿಯನ್ನಾಗಿ ರೂಪಿಸೋಕೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ ಅರವಿಂದ್ ಬೆಲ್ಲದವರು. ಹಾಗಾಗಿ ಭಾರತದ ಏನು ಈ ವಿಶೇಷವಾದಂಥ ಅಭಿವೃದ್ಧಿಯ ಜೊತೆಗೆ ಕರ್ನಾಟಕದ ಈ ಕನಸುಗಳನ್ನು ಬಜೆಟ್ನಲ್ಲಿ ಅನುಷ್ಠಾನ ತರೋದಕ್ಕೆ ಮೂಲ ಕಾರಣ ಆಗಿದ್ದು ಅರವಿಂದ್ ಬೆಲ್ಲದ್ ಅನ್ನೋದು ವಿಶೇಷ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.